ಯಾಕೆ ಮಾತಾಡ್ತೀನಿ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ನಾವು ನೋಡ್ಬೋದು, ಸ್ಟೇಜ್ ಡಿಸಿಪ್ಲಿನ್ ನೋಡ್ಬೋದು, ಮುಖ್ಯವಾಗಿ ಸ್ಟೇಜ್ ಡಿಸಿಪ್ಲಿನ್. ಎರಡನೇದಾಗಿ ನಮ್ಮ ಮಕ್ಕಳು, ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳು ಎಷ್ಟು ಡಿಸಿಪ್ಲಿನ್ ಆಗಿ ಕೂತ್ಕೊಂಡು ಕಾರ್ಯಕ್ರಮನ ವೀಕ್ಷಣೆ ನಡೆಸ್ತಕ್ಕಂಥದ್ದು. ಪ್ರಪ್ರಥಮವಾಗಿ ಪ್ರಾರ್ಥನೆನ ಮಾಡಿದ್ರು. ಒಂದು ಮಗು ಬಹಳ ಚೆನ್ನಾಗಿ ಗಣೇಶನ ಒಂದು ಪ್ರಾರ್ಥನೆನ ಮಾಡ್ತು. ನೀವೆಲ್ಲ ಭಕ್ತಿಯಿಂದ ಕೇಳಿದ್ರಿ. ನಂತರ ಈ ಕಡೆ
ಭಕ್ತಿಯಿಂದ ನೀವು ಒಂದು ಮಂಗಳಾರತಿಯನ್ನು ಸ್ವೀಕಾರ ಮಾಡಿದ್ರಿ, ಬಹಳ ಒಂದು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ. ಇದಕ್ಕೆಲ್ಲ ಬೇಕಾಗಿರೋದು ಏನಂತಂದ್ರೆ ನಿಮ್ಗಿರೋಂಥ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ ಅದನ್ನೇ. ಮತ್ತೊಂದು ಒಂದು ವಿದ್ಯಾರ್ಥಿಗಳು ಭರತನಾಟ್ಯವನ್ನ ಪ್ರದರ್ಶಿಸಿದ್ರು. ನೀವೆಲ್ಲ ಬಹಳ ಕಾತರದಿಂದ ಭರತನಾಟ್ಯವನ್ನು ನೋಡಿ ಆನಂದಿಸಿದ್ರಿ. ನಿಮ್ಮ ಮನಸ್ಸೆಲ್ಲ ಈ ಕಡೆ ಇಟ್ಟು ನೋಡಿದೆ, ನಾನು ಅವಸರ ಮಾಡಿದೆ. ಇನ್ನೊಂದು ಸಣ್ಣ ಪುಟಾಣಿ ಒಂದು ಡ್ಯಾನ್ಸ್ ಅನ್ನ ಮಾಡ್ತು, ಅವಾಗಲೂ ಕೂಡ ಚಪ್ಪಾಳೆಯನ್ನು ತಟ್ಟಿ ಬಹಳ ಚೆನ್ನಾಗಿ ವೀಕ್ಷಣೆ ಮಾಡಿದೆ. ಸುಮಾರು ಈ ಕಾರ್ಯಕ್ರಮ ಪ್ರಾರಂಭ ಆಗಿ 1 ಗಂಟೆ 1.5 ಗಂಟೆ ಆಗಿದೆ. ಈಗಲೂ ನೀವು ಆಸಕ್ತಿಯಿಂದ ನೋಡ್ತಾ ಇದ್ದೀರಾ, ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಬಹುಶಃ ನಿಮ್ಗೊಂದು ಪೊಟೆನ್ಶಿಯಾಲಿಟಿ ಇದೆ, ನಿಮ್ಗೊಂದು ಡಿಸಿಪ್ಲಿನ್ ಇದೆ, ನಿಮ್ಗೊಂದು ಆಸಕ್ತಿ ಇದೆ. ಇದನ್ನೇ ನಾವು ಆಧ್ಯಾತ್ಮಿಕದಲ್ಲಿ ಭಕ್ತಿ ಅಥವಾ ಸಿಂಗಲ್ ಮೈಂಡೆಡ್ ಡಿವೋಷನ್ ಅಂತ ಕರಿತೇವೆ. ಇಷ್ಟೆಲ್ಲ ಈ ಕಾರ್ಯಕ್ರಮದಲ್ಲಿ ನೀವು ಕಲ್ತ್ಕೊಂಡಿದ್ದೀರಾ ಅಂತ ಅರ್ಥ. ಏನ್ ಸರ್ ಬರುತ್ತೆ ಇದು? ಏನಿಲ್ಲ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಇಂದ ನಾವು ಏನಲ್ಲಾದ್ರೂ ಒಂದು ಏಕಾಗ್ರತೆ ಅಂತ ನಾವು ಕೇಳಿಸ್ಕೊಂಡ್ರೆ ಅಥವಾ ವೀಕ್ಷಿಸಿದ್ರೆ ನಾವೇನಾದ್ರೂ ಕಲಿತೀವಿ. ಇದೆಲ್ಲ ಒಂದು ಹಿನ್ನೆಲೆ ಏನಪ್ಪ ಅಂದ್ರೆ, ಪ್ರೇರೇಪಣೆ ಏನಪ್ಪ ಅಂದ್ರೆ, ಪಾಠ ಪ್ರವಚನಗಳಲ್ಲಿ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಮುಂದಕ್ಕೆ. ನನಗೆ ಬಹಳ ಸಂತೋಷ ಆಯಿತು, ಆಗ್ಲಿಂದ ಮಾಡ್ತಾ ಇದ್ದೀನಿ. ಏನ್ ನನ್ ಕೇಳಿ ಕರ್ತಿದ್ದೆ ಬಹುಮಾನ ಕೊಟ್ಟಿದ್ದೆ. ಬಟ್ ಬಹುಮಾನ ತಗೊಂಡಾಗ ಅಂತ ಖುಷಿ ಆದ್ರೆ, ನೀವೆಲ್ಲ ಕೂತಿದ್ದೀರಲ್ಲ, ನಿಮ್ಗೆಲ್ಲ ಬೆಲ್ಲ ಒಂದು ಕಾರಣವೇ ನಾನು ಕೂಡ ನಾಳೆ ತೆಗೆದುಕೋಬೇಕು, ಗ್ಯಾರಂಟಿ. ದಿಸ್ ಇಸ್ ಕಾಲ್ಡ್ ಇನ್ಸ್ಪಿರೇಷನ್. ಒಂದು ಸೈಕಲಾಜಿಕಲ್ ಟರ್ಮ್ ಅದು, ಒಂದು ಭಾವನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಶಕ್ತಿ ಇದೆಯಾ ಸರ್? ಡೆಫಿನೆಟ್ ಆಗಿದೆ. 100% ನಿಮಗೆ ಆ ಪೊಟೆನ್ಶಿಯಾಲಿಟಿ ಇದೆ. ಯಾವಾಗ ಬರುತ್ತೆ? ಎಲ್ಲ ಒಂದು ಕಾನ್ಸಂಟ್ರೇಷನ್ ಇಂದ ಒಂದು ಕಡೆ ಗುರಿ ಇಟ್ಕೊಂಡು ಸಾಧನೆ ಮಾಡಿದ್ರೆ 100% ಬರುತ್ತೆ. ಒಂದ್ ಕಡೆ ಬಿ ಎಸ್ ಚಂದ್ರಶೇಖರ್ ಹೇಳ್ತಾರೆ, ಹ್ಯಾವ್ ಏನ್, ವರ್ಕ್ ಹಾರ್ಡ್ ವಿತ್ ಪರ್ಸಿವರೆನ್ಸ್, ದೆನ್ ಯು ಕ್ಯಾನ್ ರೀಚ್ ಯುವರ್ ಗೋಲ್ ಅಂತ. ಮಾಂತ್ರಿಕ, ಬೌಲಿಂಗ್ ಮಾಂತ್ರಿಕ ಚಂದ್ರಶೇಖರ್ ಪೋಲಿಯೋ ರೋಗ ಬಂದು ಆ ಕೈ ಟ್ವಿಸ್ಟ್ ಆಗಿತ್ತು ಅವನಿಗೆ, ಅದರಲ್ಲಿ ಬೌಲ್ ಮಾಡಿ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಬರ್ತಿದ್ದು ಚಂದ್ರಶೇಖರ್. ಅವ್ರೇನಾದ್ರು ಫೀಲ್ಡ್ ಹಿಡಿದ್ರೆ ಎಲ್ಲ ಎದುರ್ಕೊಳ್ಳುವಂತೆ. ಅಂದ್ರೆ ಏನಿಲ್ಲ, ಅವ್ರು ಹೇಳಿದ ಮಾತಿದ್ದು ಏನು, ವರ್ಕ್ ಹಾರ್ಡ್ ವಿತ್ ಪರ್ಸಿವರೆನ್ಸ್, ದೆನ್ ಯು ಕ್ಯಾನ್ ರೀಚ್ ಯುವರ್ ಗೋಲ್ ಅಂತ. ಸೊ ಇದು ಒಂದು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಇನ್ಸ್ಪೈರ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠನ ಚಂದ್ರಶೇಖರ್ ಬಗ್ಗೆ ಇಟ್ಟಿದ್ವಿ. ಯಾಕಂದ್ರೆ ನಾನು ಟೆಕ್ಸ್ಟ್ ಬುಕ್ ಮೆಟೀರಿಯಲ್ ಇದ್ದಾಗ ಸೊ ದಟ್ ನನಗೆ ಒಂದು ಇನ್ಸ್ಪಿರೇಷನ್ ಬರಬೇಕು. ಒಂದೊಂದು ಕಡೆ ಒಂದೊಂಥರ ಇನ್ಸ್ಪಿರೇಷನ್ ಇರುತ್ತೆ. 1.5 ಗಂಟೆ 2 ಗಂಟೆ ಕಾರ್ಯಕ್ರಮ ನಡೆದಿದ್ದಲ್ಲ ಅನ್ಬೋದಿಟ್ಟು ಒಬ್ಬೊಬ್ಬರು ಕೂಡ ಒಂದೊಂದು ಕ್ಷೇತ್ರದಲ್ಲಿದ್ದಾರೆ. ನಾವು ಗೋಪಾಲ್ ನಿಜವಾಗ್ಲೂ ಕೂಡ ಅವರು ಇಷ್ಟೊಂದು ಪ್ರೇರೇಪಣೆ ಮಾಡಿ ಇಷ್ಟೊಂದು ಪೇಷನ್ಸ್ ಇಂದ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು ಸರ್. ಅಷ್ಟೇ ಅಲ್ಲ, ನಾನು ಈ ತರ ನಮ್ಮ ಅಮ್ಮದಾಕ್ಷ ಮೇಡಮ್ ಹತ್ರ ಹೇಳ್ತಾ ಇದ್ದೆ, ನನ್ನನ್ನ ತುಂಬಾ ಮುಂದೆ ಕರೆದು ನಮ್ಮ ಮಧುಕಾಂತ ಶಾಲೆಯ ಶಿಕ್ಷಕರಿಗೆ ಒಂದು ವಿಶೇಷವಾಗಿರುವಂತಹ ಟ್ರೈನಿಂಗ್ ಅನ್ನ ಕೊಡಿಸ್ಬೇಕು ಅಂತೇಳಿ ನಾನು ಕೊಡ್ತಾ ಇದ್ದೆ. ಆಗ ಬಂದು ಹಾಗೆ ಅವರ ಒಂದು ಚೇತನ ನನಗೆ ಗೊತ್ತಿತ್ತು, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ನೀನು ಅದೇ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ. ನೋ ಚೇಂಜ್, ನೋ ಡಿಟೀರಿಯರೇಷನ್. ಯಾಕಂದ್ರೆ ಅವರು ಎಷ್ಟೇ ಇರಲಿ ನಮ್ಗೆ ಬೇರೆ ಪ್ರಶ್ನೆ, ಅದನ್ನ ಇಂಪಾರ್ಟೆಂಟ್. ಅದಕ್ಕೆ ಒಂದ್ ಕಡೆ ನನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು ಆ ಮಾತನ್ನ. ಯಾವುದು ತಮಿಳ್ ಪೊಯಿಟಿಕ್ಸ್ ಅಲ್ಲೇ ಒಂದ್ ಕಡೆ ಹೇಳ್ತಾರೆ, who are superior persons, who are great people ಅನ್ನೋದಕ್ಕೆ ಅಲ್ಲೊಂದು ಕಡೆ ಹೇಳ್ತಾರೆ. Those who give are superiors, those who do not are inferiors ಅಂತ. ಅಂದ್ರೆ ಅರ್ಥ, ಯಾವ್ದು ಕೊಡೋದಿದೆಯಲ್ಲ, ಕೊಡೋ ಕೈ ಇದೆಯಲ್ಲ, ಅದು ತೆಮ್ಮ ಆಗ್ಬೋದು, ಮನ ಆಗ್ಬೋದು, ಧನ ಆಗ್ಬೋದು.
ಆ ಕೊಡೋ ಕೈಯೇ ಒಂದು ಕ್ಯಾಸ್ಟ್, ಒಂದು ಕ್ರಿಯೆ, ಅದು ಒಂದು ರೇಸ್, ಅದು ಕೊಡೋ ಕೈ ರೇಸ್ ಅನ್ನು ಸುಪೀರಿಯರ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ದೋಸ್ ಇನ್ಫೀರಿಯರ್ಸ್ ಅಂತ ಇದ್ರೂ ಕೊಡಲ್ಲ. ನೋಡಿ ಇಲ್ಲಿ ಸ್ಟೇಜ್ ಮೇಲೆ ಎಷ್ಟು ಜನ ಇದಾರಲ್ಲ, ಇವರೆಲ್ಲ ಕೊಡೋರೆ ಒಂದೊಂದು ರೀತಿಯಲ್ಲಿ ಕೊಟ್ಟು ಅವ್ರ ಬಂದು ಒಪ್ಪಿಟ್ಟಿದ್ದಾರೆ. ಕೊಡೋದ್ರಿಂದ ಏನ್ ಸಿಗುತ್ತೆ ಅಂತ ಲಾಸ್ಟ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೇಳಿದೆ. ಕೊಡೋದ್ರಿಂದ ನಮ್ಗೆ ಸಂತೋಷ ಸಿಗುತ್ತೆ. ದೇವರು ನಮ್ಗೆ ಹೃದಯ ಕೊಟ್ಟಿದ್ದಾನೆ. ನಾವು ವಿ ಫೀಲ್ ಹ್ಯಾಪಿ when we give something to others. ಇದೇ ಲೈಫ್, ಇದೇ ಜೀವನ. ದೇವರು ನಮ್ಗೆ ಜೀವನ ಕೊಟ್ಟಿದ್ದಾರೆ. ಮಕ್ಕಳಿಗಂತೂ ನಾವು ಕಲ್ತ್ಕೋಬೇಕಾಗಿರೋದು ಇಷ್ಟೇ, ಏನೆಲ್ಲ ಕಲಿಬೇಕು ಅದನ್ನ ಕಲಿಯೋ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಕೊಡಬಾರದು. ಕಲಿಯುವಾಗ ಶಾಲೆಗೆ ಬರ್ತೀವಿ, ಹೌದಾ? ಶಾಲೆಗೆ ಬರುವಾಗ ಎಷ್ಟೋ ಜನ ಬಸ್ಸಿನಲ್ಲಿ ಬರ್ತಾರೆ, ಸೈಕಲಲ್ಲಿ ಬರ್ತಾರೆ, ಸ್ಕೂಟರಲ್ಲಿ ಬರ್ತಾರೆ, ಅಥವಾ ಬೈಕಲ್ಲಿ ಬರ್ತಾರೆ. ನಾನು ಕೇಳಿಸ್ಕೊಂಡಿದ್ದೇನೆ ನನ್ನ ಬಸ್ಸಲ್ಲಿ ಬಂದಾಗ ಮಕ್ಕಳನ್ನ, ಅವರು ಭಾಷೆ ಎಷ್ಟು ಕೆಟ್ಟದಾಗಿರುತ್ತೆ. ಬಟ್ ನಾವು ಭಾಷೆಗೂ ನಾವು ಕಲಿಯೋ ಒಂದು ಎಜುಕೇಶನ್ ಸಂಬಂಧನೇ ಇಲ್ಲ. ಅದಕ್ಕೆ ನಾನು ಸಂದರ್ಭದಲ್ಲಿ ಏನು ಹೇಳ್ತೀನಿ, ನಮ್ಮ ಭಾಷೆ ಒಂದು ಬುದ್ಧ ಒಂದ್ ಕಡೆ ಅದನ್ನೇ ಹೇಳೋದು ಏನಂತ, ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ. ಏನು ಸತ್ಸಂಗ ಇರಬೇಕು, ಒಳ್ಳೆಯವ್ರ ಸಂಘ ಸಹವಾಸ ಮಾಡ್ಕೊಳ್ಳಿ, ಒಳ್ಳೆಯದನ್ನ ಕಲ್ತ್ಕೊಂಡು ಯಾರಿಗೂ ತೊಂದರೆ ಕೊಡಬೇಡಿ ಅಂತ. ಧ್ವಂಸಂದ್ರ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಬೆಳಕು ಉದ್ಘಾಟನೆ ಕಾರ್ಯಕ್ರಮ, ವಿದ್ಯಾರ್ಥಿನಿಯರ ಉದ್ಘಾಟನೆ ಕಾರ್ಯಕ್ರಮ. ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆ 68ನೇ ಇಸ್ವಿಯಿಂದ ಇದು ವಿದ್ಯಾಶಾಲೆ ನಡೀತಾ ಇದೆ. ಮತ್ತು ಇಲ್ಲಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳು ಮತ್ತು ಬಡ ಕುಟುಂಬದವರು ಎಲ್ಲ ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಇಂದಿನ ಸಂಸ್ಥೆಯವರು, ನಮ್ಮ ಇಂದಿನ ಹಿರಿಯರು ಎಲ್ಲ ಇಲ್ಲಿ ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಸಿಗಲಿ ಅಂತ ಈ ಕೇಂದ್ರ ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದನ್ನು ಈಗಿನ ಆಡಳಿತ ಮಂಡಳಿಯವರಾದ ನಾವು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಯವರು ಎಲ್ಲ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಈ ಸಂಸ್ಥೆಯ ಒಂದು ಈ ಸ್ಥಳದ ಮಹಿಮೆ ಏನು ಅಂದರೆ, ಒಳ್ಳೆ ಈ ಸ್ಥಳದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಉನ್ನತ ಸ್ಥಾನಗಳಿಗೆ ಎಲ್ಲ ಹೋಗಿದ್ದಾರೆ. ನಾನು ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟು, ನೀವು ನಿಮ್ಮ ಮನೆಗಳ ನಂದಾದೀಪಗಳಾಗಿ ನಮ್ಮ ವಿದ್ಯಾಸಂಸ್ಥೆಯ ಒಂದು ನಂದಾದೀಪಗಳಾಗಿ ಬೆಳೆಯಿರಿ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮೂಲಕ ಹೇಳಲು ಇಚ್ಛಾಬಯಸ್ತೇನೆ. ಮತ್ತು ಈ ಸಂಸ್ಥೆ ಬೆಳೆಯಲು ನಮ್ಮ ಹಳೆ ವಿದ್ಯಾರ್ಥಿಗಳು ಭಾಳ ಶ್ರಮ ಐತೆ. ಹಳೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಲಾಸ್ಟ್ ಇಯರ್ ನಮಗೆ ಗ್ರಾಮ ಪಂಚಾಯತಿಯಿಂದ ನೀರಿನಿಗೆ ತುಂಬ ಅವ್ಯವಸ್ಥೆ ಇತ್ತು. ಇಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆಸಿ 92-93ನೇ ಸಾಲಿನ ವಿದ್ಯಾರ್ಥಿಗಳು ಒಳ್ಳೆಯ ಬೋರ್ವೆಲ್ ಕೊರೆಸ್ಕೊಟ್ರು. ಅದೇ ರೀತಿ ನಾವು ವೈಯಪ್ಪನ ರೆಡ್ಡಿ ವೀರಭದ್ರ ಜ್ಞಾಪಕಾರ್ಥವಾಗಿ ಫಿಲ್ಟರ್ ನೀರನ್ನ ಒಂದು ಅಳವಡಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆ ಬಿಸಿ ಊಟದ ಜೊತೆಗೆ ಶುದ್ಧವಾದ ನೀರು ಸಿಗಲಿ ಅಂತೇಳಿ ಈ ಸಂಸ್ಥೆಯಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಮತ್ತು ನಾನು ವಿದ್ಯಾರ್ಥಿಗಳಿಗೆ ಕೇಳೋದಿಷ್ಟೇ, ನೀವು ಭತ್ತದ ಚೀಲ ಹಾಕ್ಬೇಡ್ರಿ, ಭತ್ತ ಬೆಳೆಯೋ ಗದ್ದೆ ಆಗಬೇಕು. ನೀವು ವಿದ್ಯಾಭ್ಯಾಸದಲ್ಲಿ ಭತ್ತದ ಚೀಲ ಹಾಕ್ದಿರ ಭತ್ತ ಬೆಳೆಯೋ ನೀವು ವಿಜ್ಞಾನ ಭತ್ತ ಬೆಳೆಯೋ ಗದ್ದೆಗಳಾಗಿ ನೀವು ಬೆಳಿಬೇಕು. ಇದು
ಬಡತನಕ್ಕೂ ಸಿರಿತನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಬಡವರಾಗಲಿ ವಿದ್ಯಾ ಕಲಿತವನ ಶ್ರೀಮಂತನು, ಶ್ರೀಮಂತನಾದರೂ ವಿದ್ಯಾ ಕಲಿತವನ ಶ್ರೀಮಂತನು. ಪ್ರತಿಯೊಬ್ಬರೂ ಬಡತನಕ್ಕೂ ಶ್ರೀಮಂತಿಕೆಗೂ ಜ್ಞಾನಕ್ಕೂ ಸಂಬಂಧವಿಲ್ಲ. ಆ ರೀತಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿ ನಂದಾದೀಪಗಳಾಗಿ ನಮ್ಮ ಶಾಲೆಗೆ ಒಳ್ಳೆಯ ನಂದಾದೀಪಗಳಾಗಿ ಬೆಳಗ್ಗೆ ಥರ ನೀವು ವಿದ್ಯಾಭ್ಯಾಸ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಮ ತಂದೆ ತಾಯಿಯವರು ಬಟ್ಟೆ ಹರಿದಿದ್ರೂ ನಮ್ಮ ಮಕ್ಕಳು ಒಳ್ಳೆ ಬಟ್ಟೆ ಹಾಕ್ಕೊಂಡು ಶಾಲೆಗೆ ಹೋಗಬೇಕು ಅಂತ ಕಳಿಸ್ತಾರೆ. ಅವರ ಕನಸು ನೀವು ನನಸು ಮಾಡಬೇಕು ವಿದ್ಯಾರ್ಥಿಗಳು. ಪ್ರತಿಯೊಬ್ಬ ತಂದೆ ತಾಯಿಗಳು ಅವರಿಗೆ ಊಟ ಇಲ್ಲ ಅಂದ್ರೂ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ ಅಂತ ನಿಮ್ಗೇನು ಬೇಕೋ ಸೌಲಭ್ಯ ಮಾಡಿಕೊಡ್ತಾರೆ. ಆಮೇಲೆ ಸುಮಾರು ತಂದೆ ತಾಯಿಗಳು ಕಾಲಿಗೆ ಹಾಕ್ಕೊಳಕ್ಕೆ ಚಪ್ಪಲಿಗಳಿರಲ್ಲ. ನನ್ನ ಮಗ ಶೂ ಹಾಕ್ಕೊಂಡು ಸ್ಕೂಲ್ಗೆ ಹೋಗಿ ಒಳ್ಳೆ ವಿದ್ಯಾವಂತರಾಗಿ ಉನ್ನತ ಸ್ಥಾನದಲ್ಲಿ ಒಳ್ಳೆ ಚೇರಲ್ಲಿ ಕುತ್ಕೊಬೇಕು, ಒಳ್ಳೆ IAS ಆಫೀಸರು, ಒಬ್ಬ ತಹಶೀಲ್ದಾರ್ ಆಗಲಿ, ಒಬ್ಬ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಆಗೋದು ನಮ್ಮ ಕಣ್ಣು ಮುಂದೆ ನೋಡಬೇಕು ಅಂತ ಪ್ರತಿಯೊಬ್ಬ ತಾಯಿ ತಂದೆಯವರು ಅದನ್ನು ಬಯಸ್ತಾರೆ. ನೀವು ವಿದ್ಯಾರ್ಥಿಗಳು ಅವರ ಆಸೆಗಳನ್ನ ನೆರವೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ವಿದ್ಯಾಸಂಸ್ಥೆ ಬಡವರ ವಿದ್ಯಾಸಂಸ್ಥೆ, ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ವಿದ್ಯಾಸಂಸ್ಥೆ ಬೆಳೆಸ್ತಾ ಇರೋದು. ಈಗಾಗಲೇ ನೋಡಿ ನಮ್ಮ ಈ ಸ್ಥಳದ ಮಹಿಮೆನ ಏನೋ ಈ ವಿದ್ಯಾಸಂಸ್ಥೆಗೆ ಸುಮಾರು ಜನ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಹಿಡಿದು ಇತರೆಯವರು ವಾಲಂಟಿಯರಾಗಿ ಬೇರೆ ಇತರೆ ಹಳೆ ವಿದ್ಯಾರ್ಥಿಗಳು ಇತರೆ ದೂರದ ಊರುಗಳವರು ಬಂದು ನಾವು ಒಂದು 5 ಜನಕ್ಕೆ ಫೀಸ್ ಕಟ್ತೀವಿ, 10 ಜನಕ್ಕೆ ಫೀಸ್ ಕಟ್ತೀವಿ ವಿದ್ಯಾರ್ಥಿಗಳಿಗೆ ಅಂತ ವಾಲಂಟಿಯರಾಗಿ ಬರ್ತಾ ಇದ್ದಾರೆ. ಇದನ್ನು ನಮ್ಮ ವಿದ್ಯಾಸಂಸ್ಥೆ ಈ ಸಂಸ್ಥೆಯ ಒಂದು ದೊಡ್ಡ ಗುಣ. ಇಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಬೆಳೆದು ಒಳ್ಳೆ ಈ ಸಲ SLC ಪರೀಕ್ಷೆ ರಿಸಲ್ಟು ಚೆನ್ನಾಗಿ ಬಂದೈತೆ. ಕಾಲೇಜ್ದು ಒಳ್ಳೆ ರಿಸಲ್ಟ್ ಬಂದೈತೆ. ಮಧುಕಾಂತ ಸ್ಕೂಲ್ದು ಒಳ್ಳೆ ರಿಸಲ್ಟ್ ಬಂದೈತೆ. ಇಲ್ಲಿ ನಮಗೆ ಒಳ್ಳೆ ಟೀಚರ್ಸ್ ಇಲ್ಲಿದ್ದಾರೆ. ಇದನ್ನ ಎಲ್ಲ ನಮ್ಮ ವಿದ್ಯಾರ್ಥಿನಿಯರು ಉಪಯೋಗಿಸ್ಕೊಂಡು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ತಾಯಿ ತಂದೆಯವರು ಈ ವಿದ್ಯಾಸಂಸ್ಥೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾ ಜೊತೆಯಲ್ಲಿ ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಬೇಕು ಅಂತ ಹೇಳ್ತಾ, ನೀವು ನಿಮ್ಮ ಮನೆ ನಂದಾದೀಪಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ. SSLC ವಿದ್ಯಾರ್ಥಿಗಳಿಗೆ ಏನು ಉತ್ತಮವಾದ ಅಂಕಗಳನ್ನು ಪಡೆದಿದ್ರೋ ಅವರಿಗೆ ಒಂದು ಪ್ರೋತ್ಸಾಹವಾಗಿ ಒಂದು ಬಹುಮಾನಗಳನ್ನು ನೀಡ್ತಕ್ಕಂತಹ ಬೆಳಕು ಕಾರ್ಯಕ್ರಮನ ಈ ದಿನ ಆಯೋಜಿಸಿದ್ರು. ಇದಕ್ಕೆಲ್ಲ ಧರ್ಮಸಾಗರ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಹಾಗೂ ನಮ್ಮ 93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಕೇಶವ ರೆಡ್ಡಿ ಅವರು, ವಿಷ್ಣು ಶರ್ಮಾ ಅವರು ಹಾಗೂ ನಮ್ಮ ಖಜಾಂಚಿಗಳಾದಂಥ ಪ್ರಭಾಕರ್ ಅವರು, ಎಲ್ಲ ನಮ್ಮ ಸಂಘದ ಸದಸ್ಯರು ಎಲ್ಲ ಸೇರಿಕೊಂಡು ಬಹಳಷ್ಟು ಉತ್ಸಾಹಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಏನಂದರೆ, ವಿದ್ಯಾರ್ಥಿಗಳು ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ತಳಪಾಯವಾಗಿ ಒಂದು ಒಳ್ಳೆ ಪ್ರಜೆಗಳಾಗಿ ರೂಪುಪಡಬೇಕಾದ್ರೆ ಶಿಕ್ಷಕರ ಮುಖ್ಯ. ಆ ಒಂದು ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ. ಆದ್ದರಿಂದ ಅವರ ಒಂದು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ನಾಂದಿ ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧರ್ಮಸಾಗರ ಪ್ರೌಢಶಾಲೆಯಲ್ಲಿ ಈ ದಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಬೆಳಕು. ಈ ಕಾರ್ಯಕ್ರಮದಲ್ಲಿ ಹಿರಿಯರೆಲ್ಲರೂ ಮಾತಾಡಿದ್ದಾರೆ. ಮಕ್ಕಳು ಹೇಗೆ ಬೆಳಿಬೇಕು, ಮುಂದೆ ಒಂದು ಜೀವನ ಹೇಗೆ ರೂಪಿಸ್ಕೊಬೇಕು, ಈ ದೇಶದ ಪ್ರಜೆಯಾಗಿ ಆಗಬೇಕು ಅಂತ ಎಲ್ಲರೂ ದೊಡ್ಡವರು ಹೇಳಿದ್ದಾರೆ. ನಾವು ಕೂಡ ಅದೇ ರೀತಿ ಈ ಶಾಲೆಯಲ್ಲಿ ಓದಿ ಬಂದಿದ್ದೀವಿ. ಈಗೂ ನಾವು ಮಕ್ಕಳಿಗೆ ಮುಂದೆ ಹೇಳೋದು ಇಷ್ಟೇ, ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ದೊಡ್ಡವರು ಗೌರವ ಕೊಡ್ತಾ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತನ್ನು